ಕರ್ನಾಟಕ ಅಗ್ರ ವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದು ಬೆಳಗಾವಿಯದ್ದೇ ಸುದ್ದಿ. ಬೆಳಗಾವಿ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ವಿಚಾರಕ್ಕೆ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಬ್ರೇಕ್ಗೂ ಮುನ್ನ ನಾವು ಬೈಲಹೊಂಗಲದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಅಸಭ್ಯವಾಗಿ ಆಕೆಯ ಜೊತೆ ನಡೆದುಕೊಂಡಿದ್ದು ಅಷ್ಟೇ ಅಲ್ಲ, ಆಕೆಯ ಮೇಲೆ ಹಲ್ಲೆ ಆಗಿದ್ದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ವಿ. ಈಗ ಮತ್ತೊಂದು ಅಮಾನವೀಯ ಕೃತ್ಯ, ಅಂಗನವಾಡಿ ಸಹಾಯಕಿಯ ಮೂಗು ಕತ್ತರಿಸಿ ರಾಕ್ಷಸಿ ಕೃತ್ಯ ನಡೆದಿದೆ. ಮಕ್ಕಳು ಮಾಡಿದ ತಪ್ಪು, ಆ ತಪ್ಪಿಗೆ ಅಂಗನವಾಡಿ ಸಹಾಯಕಿಯ ಮೂಗು ಕತ್ತರಿಸಿ ಆಕೆಗೆ ಶಿಕ್ಷೆ ಕೊಟ್ಟಿದ್ದಾರೆ. ಬೆಳಗಾವಿ ತಾಲೂಕು ಬಸೂರ್ತೆ ಗ್ರಾಮದ ಸಹಾಯಕಿ ಸುಗಂಧಾಗೆ ಈ ರೀತಿ ಶಿಕ್ಷೆ ಕೊಡಲಾಗಿದೆ. ಅಂಗನವಾಡಿ ಪಕ್ಕದಲ್ಲಿ ಇದ್ದಂತಹ ಹೂ ಕಿತ್ತಿದ್ದ ಪುಟ್ಟ ಮಕ್ಕಳು ಹೂ ಕೀಳ್ತಾರೆ, ಆದ್ರೆ ಆ ಮನೆ ಮಾಲೀಕ ಸಿಟ್ಟಿಗೆದ್ದು ಆಕೆಯ ಮೇಲೆ ಹಲ್ಲೆ ಮಾಡ್ತಾರೆ. ಕಲ್ಯಾಣಿ ಮೋರೆ ಮನೆ ಮಾಲೀಕ ಅಂಗನವಾಡಿ ಸಹಾಯಕಿ ಸುಗಂಧ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಆರೋಪಿಯ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಮಕ್ಕಳು ಮಾಡಿದ ತಪ್ಪಿಗೆ ಸುಗಂಧಾಗೆ ಯಾವ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಹಲ್ಲೆ ಮಾಡ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾರ್ದೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತೆ ಇಲ್ಲೂ ಕೂಡ ಅಂಥದ್ದೊಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಬೆಳಗಾವಿ ತಾಲೂಕಿನ ಬಾಸುರ್ತೆ ಗ್ರಾಮದಲ್ಲಿ ಮಕ್ಕಳು ಮಲ್ಲಿಗೆ ಹೂ ಕಟ್ ಮಾಡಿದ್ದಕ್ಕೆ ಅಂಗನವಾಡಿ ಸಹಾಯಕಿಯ ಮೂಗನ್ನು ಕಟ್ ಮಾಡಿರುವಂಥದ್ದು. ಅವರಿಗೆ ಅಂಗನವಾಡಿ ಸಹಾಯಕಿಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡಿತಿರುವಂಥದ್ದು. ಅಂಗನವಾಡಿ ಸಹಾಯಕಿ ಆರೋಗ್ಯವನ್ನು ಇದಕ್ಕೆ ಬೆಳಗಾವಿಯ CDPO ಹಾಗೂ ಅಂಗನವಾಡಿ ಶಿಕ್ಷಕರು ಬಂದು ಆರೋಗ್ಯವನ್ನು ವಿಚಾರಿಸಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋಕೆ ಈಗ CDPO ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇದು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಈಗ ಯಾರ ಥರ ಆರೋಪಿ ಇದ್ದಾರಲ್ಲ ಅವರಿಬ್ಬರ ಮಧ್ಯೆದು ವೈಯಕ್ತಿಕ ಕಲಹ ಅಂತ ಕಂಡು ಬಂದಿದೆ, ಕುಟುಂಬ ಕಲಹ ಅಂತ. ಇವರಿಬ್ಬರ ಮಧ್ಯೆ ಮೊದಲಿಂದನೂ ಗಲಾಟೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಗಲಾಟೆ ಆಗಬೇಕಾದ್ರೆ ನಮ್ಮ ಅಂಗನವಾಡಿ ಸಹಾಯಕಿ ಮಧ್ಯೆ ಬಂದಾಗ ಅಂಗನವಾಡಿ ಕಾರ್ಯಕರ್ತೆಗೆ ಬೀಳುವಂತಹ ಇದು ನಮ್ಮ ಅಂಗನವಾಡಿ ಸಹಾಯಕಿಗೆ ಅಪಘಾತ ಆಗಿದೆ ಸರ್. ಅದು ನಾವು ಅವತ್ತು ಕೇಳಿದಾಗ ಅವರು ಕಂಡೀಷನ್ನು ತುಂಬ ಕ್ರಿಟಿಕಲ್ ಅಂತ ಹೇಳಿದರು. ಈಗ ನಿನ್ನೆ ಅವರಿಗೆ ಸರ್ಜರಿ ಆಗಿದೆ. ಸರ್ಜರಿ ಈಗ ನಾವು ಡಾಕ್ಟರ್ ಹತ್ರ ವೈದ್ಯರ ಹತ್ರ ಮಾತಾಡಿದಾಗ ಈಗ ಅವರ ಆರೋಗ್ಯ ಸುಧಾರಣೆ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೂಡ ಇದು ನಮ್ಮ ಕಾಕ್ತಿ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ಆಗಿದೆ ಸರ್. ಅದು ಅಮಾನವೀಯ ಘಟನೆ ಅಂತ ನಮಗೂ ಕೂಡ ಗೊತ್ತಿದೆ. ಈಗ ಅವರಿಗೆ ಆಪರೇಷನ್ ಆಗಿ ಅವರು ಸ್ವಲ್ಪ ಈಗ ಸುಧಾರಿಸಿದ್ದಾರೆ. ಈಗ ಇದು ನಮ್ಮ ಸನ್ಮಾನ್ಯ ಸಚಿವರಿಗೂ ಕೂಡ ಈ ವಿಚಾರ ಗಮನಕ್ಕಿದೆ ಸರ್. ಅವರು ಒಂದು ಕಾರ್ಯಕ್ರಮದ ನಿಮಿತ್ತ ಧಾರವಾಡಕ್ಕೆ ಹೋಗಿದ್ದಾರೆ. ಧಾರವಾಡದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ನೇರವಾಗಿ ಅವರು ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ಸರ್. ಅವರು ನಾನು ಈ ಸಂಬಂಧ ನಮ್ಮ ಕಾಕ್ತಿ DYSP ಜೊತೆ ಮಾತಾಡಿದ್ದೀನಿ. ಅವ್ರನ್ನ ನಾವು 1 ತಾಸು 2 ತಾಸು ಒಳಗಡೆ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಸರ್. ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೂಪರ್ವೈಸರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ನಾವು. ಮೇಡಮ್, ಈಗ ಭಾಳ ಕಡಿಮೆ ಗೌರವಧನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂಗನವಾಡಿ ಟೀಚರ್ ಹಾಗೂ ಸಹಾಯಕರು, ಈ ಥರ ಆದರೆ ಅವ್ರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಅಷ್ಟು ಕಡಿಮೆ ಹಣದಲ್ಲಿ ಕೆಲಸ ಮಾಡಿ ಇದಕ್ಕೇನು ಹೇಳ್ತೀರಿ? ಅಂಗನವಾಡಿ ಸಹಾಯಕಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ಲು. ಅವ್ರ ವೈಯಕ್ತಿಕ ಸಮಸ್ಯೆಯಿಂದ ಹಿಂಗಾಗಿದೆ. ಟೀಚರ್ ಸಮಸ್ಯೆ ಇತ್ತು ಸರ್, ಟೀಚರ್ದು ಅವ್ರದ್ದು ಸಮಸ್ಯೆ ಇತ್ತು. ಆ ಕಾರಣದಿಂದ ಹಿಂಗಾಗಿದೆ. ಮಕ್ಕಳು ಹೊರಗೆ ಬಿಟ್ಟಿದ್ಲಂತ ಹೆಲ್ಪರು ಹೊರಗಡೆ ಇದ್ರಂತ. ಅವು ಬಂದವನ್ನ ಸ್ಟಿಚ್ದಿಂದ ಹಾಕಿಬಿಟ್ಟಾನ ಕೆಲಸ. ಅಲ್ಲಿ ಎಲ್ಲ ಹೇಳ್ತಿರೋರು ಹೂ ಅಲ್ಲೇನು ಶಾಲೆ ಪಕ್ಕ ಆವರಣ ಐತೆ ಮೋರೆ ಅನ್ನೋ ಒಂದು ಹೂ ಕಿತ್ತಿದ್ದಕ್ಕೆ ಈ ಅಂಗನವಾಡಿ ಶಿಕ್ಷಕಿ ಮೂಗು ಕಟ್ ಮಾಡಿದ್ದಾರೆ. ಇಲ್ಲ ಸರ್, ಇದರಿಂದ ಅಂತಲ್ಲ, ಹಂಗ ಮಕ್ಕಳ ಅಲ್ಲಿ ಕರ್ಕೊಂಡು ಹೋಗಿದ್ರು ಸರ್ ಅವರು. ಇದರಿಂದ ಅಂತ ಏನಿಲ್ಲ, ಆ ಕಡೆಯಿಂದ ಹಂಗ ಬಂದವ ಹೊಡೆದಾನಂತ ಹೇಳಿದ್ರು ಸರ್. ಅವರು ಸಮಸ್ಯೆ ಏನಿಲ್ಲ ಸರ್ ಅವ್ರದ್ದು. ನಾನು ಈಗ 5 ತಿಂಗಳಾದ ಸರ್ ನಾನು ವರ್ಕ್ ಮಾಡಕತ್ತಿ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇದ್ದಿದ್ದಿಲ್ಲ. ಸಮಸ್ಯೆ ಐತೆ ಅನ್ನೋದು ಅಷ್ಟೇ ಗೊತ್ತಿತ್ತು. ಅದು ಈ ಹೆಲ್ಪರ್ಗಲ್ಲ, ಟೀಚರಿಂದ ಇದಿತ್ತಂತು. ಅವರು ಆ ಕಡೆಯಿಂದ ಬಂದವ ಹೊಡೆದಾನಂತ ಅಷ್ಟೇ ಗೊತ್ತಾಯಿತು ಸರ್ ಮಾಹಿತಿ. ಇವಿಷ್ಟು ಸೂಪರ್ವೈಸರ್ ಆಗಿರ್ಬೋದು, CDPO ಆಗಿರ್ಬೋದು ಹಾಗೂ ಅಂಗನವಾಡಿ ಶಿಕ್ಷಕರು ಹೇಳ್ತಿರುವಂಥದ್ದು. ಆದರೆ ಈ ಘಟನೆ ಬಗ್ಗೆ ಖಂಡಿಸಿದ್ದಾರೆ. ಆರೋಪಿಗಳಿಗೆ ಬೇಗ ಅರೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಪೊಲೀಸರಲ್ಲಿ ಮನವಿ ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.